ನಮಸ್ಕಾರ ಸ್ನೇಹಿತರೆ. ರಾಮಾಯಣದ ಲಂಕಾ ಯುದ್ಧದಲ್ಲಿ ರಾವಣನ ಸಹೋದರ ಐರಾವಣನು ರಾಮ ಲಕ್ಷ್ಮಣರನ್ನು ಅಪಹರಿಸಿ ಪಾತಾಳ ಲೋಕಕ್ಕೆ ಕರೆದೊಯ್ದು ಕಥೆಯನ್ನು ನೀವೆಲ್ಲರೂ ಕೇಳಿರುತ್ತೀರಿ. ಹನುಮಂತನು ಪಾತಾಳ ಲೋಕಕ್ಕೆ ಹೋಗಿ ಐರಾವಣನನ್ನು ಸಂಹರಿಸಿದ ಕಥೆಯೂ ನಿಮಗೆ ಗೊತ್ತು. ಆದರೆ ಐರಾವಣನ ವಧೆಯ ನಂತರ ಪಾತಾಳ ಲೋಕದಲ್ಲಿ ಶ್ರೀರಾಮನ ಪ್ರಾಣಕ್ಕೆ ಸಂಚಕಾರ ತಂದ ಆ ಮಹಾ ಮಾಯಾವಿ ರಾಜಕುಮಾರಿ ಯಾರು? ಅವಳ ಬಳಿ ಇದ್ದ ಆ ದಿವ್ಯ ಬಾಣ ಶ್ರೀರಾಮನನ್ನೇ ಹೇಗೆ ಬಲಿ ತೆಗೆದುಕೊಳ್ಳಲು ಹೊರಟಿತ್ತು ಮತ್ತು ಶ್ರೀರಾಮನನ್ನು ರಕ್ಷಿಸಲು ಹನುಮಂತ ಅವಳೊಂದಿಗೆ ಮಾಡಿದ ಭೀಕರ ಯುದ್ಧವೇನು? ಇವತ್ತಿನ ಈ ವಿಡಿಯೋದಲ್ಲಿ ರಾಮಾಯಣದ ಅತ್ಯಂತ ಅಪರೂಪದ ಮತ್ತು ರೋಚಕ ಕಥೆಯನ್ನು ನಾವು ತಿಳಿಯೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಎಲ್ಲೂ ಮಿಸ್ ಮಾಡ್ದಲೆ. ಐರಾವಣನ ಅರಮನೆಯ ಜೈಲಿನಲ್ಲಿ ಶ್ರೀರಾಮ ಮತ್ತು ಲಕ್ಷ್ಮಣರು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾಗ ಅಲ್ಲಿಗೆ ಐರಾವಣನ ಬಂದಿಯಾಗಿದ್ದ ಚಂದ್ರಸೇನ ಎಂಬ ರಾಜಕುಮಾರಿ ಬರುತ್ತಾಳೆ. ಚಂದ್ರಸೇನ ಕೇವಲ ಒಬ್ಬ ರಾಜಕುಮಾರಿ ಅಲ್ಲ, ಅವಳು ಘೋರ ಮಾಯಾವಿ, ವಿದ್ಯೆಗಳನ್ನು ಬಲ್ಲ ಮಹಾಶಕ್ತಿಶಾಲಿ ಯೋಧೆಯಾಗಿದ್ದಳು. ಅವಳು ಶ್ರೀರಾಮನ ದಿವ್ಯ ರೂಪವನ್ನು ನೋಡಿದ ತಕ್ಷಣವೇ ಅವನನ್ನು ತನ್ನ ಮನಸ್ಸಿನಲ್ಲಿ ಪತಿಯನ್ನಾಗಿ ಸ್ವೀಕರಿಸುತ್ತಾಳೆ. ಐರಾವಣನು ರಾಮ ಲಕ್ಷ್ಮಣರನ್ನು ಕಾಳಿದೇವಿಗೆ ಬಲಿ ಕೊಡಲು ಸಿದ್ಧತೆ ನಡೆಸುತ್ತಿರುತ್ತಾರೆ. ಇದನ್ನು ತಡೆಯಲು ಚಂದ್ರಸೇನು ತನ್ನ ರಹಸ್ಯ ಶಕ್ತಿಗಳನ್ನು ಬಳಸಲು ನಿರ್ಧರಿಸುತ್ತಾಳೆ. ಅಷ್ಟರಲ್ಲಿ ಹನುಮಂತನು ಪಂಚಮುಖಿ ರೂಪವನ್ನು ಧರಿಸಿ ಐರಾವಣನನ್ನು ಸಂಹರಿಸಿ ರಾಮ ಲಕ್ಷ್ಮಣರನ್ನು ಬಂಧನದಿಂದ ಮುಕ್ತಗೊಳಿಸಲು ಅರಮನೆಯ ಒಳಗೆ ನುಗ್ಗುತ್ತಾನೆ. ಅಲ್ಲಿ ಚಂದ್ರಸೇನ ಶ್ರೀರಾಮನ ಹತ್ತಿರ ಇರುವುದನ್ನು ನೋಡಿ ಹನುಮಂತನು ಅವಳನ್ನು ಐರಾವಣನ ಕಡೆಯ ದೈತ್ಯ ಮಹಿಳೆ ಎಂದು ತಪ್ಪು ತಿಳಿಯುತ್ತಾನೆ. ಹನುಮಂತನು ಅವಳ ಮೇಲೆ ಆಕ್ರಮಣ ಮಾಡಲು ಮುಂದಾದಾಗ ಚಂದ್ರಸೇನ ಹಿಂದೆ ಸರಿಯುವುದಿಲ್ಲ. ಅವಳು ತನ್ನ ಮಾಯಾವಿ ಧನಸ್ಸನ್ನು ಕೈಗೆತ್ತಿಕೊಳ್ಳುತ್ತಾಳೆ. ಪಾತಾಳ ಲೋಕದ ಆ ಕತ್ತಲೆಯ ಕೋಣೆಯಲ್ಲಿ ಮಹಾವೀರ ಹನುಮಂತ ಮತ್ತು ರಾಜಕುಮಾರಿ ಚಂದ್ರಸೇನ ನಡುವೆ ಭೀಕರ ಮಾಯಾವಿ ಯುದ್ಧ ಪ್ರಾರಂಭವಾಗುತ್ತದೆ. ಯುದ್ಧದಲ್ಲಿ ಹನುಮಂತನ ಪರಾಕ್ರಮಕ್ಕೆ ಚಂದ್ರಸೇನನ ಮಾಯಶಕ್ತಿಗಳು ಧ್ವಂಸವಾಗುತ್ತದೆ. ಕೊನೆಗೆ ಅವಳು ತನ್ನ ಬತ್ತಳಿಕೆಯಿಂದ ಒಂದು ವಿಶೇಷವಾದ ಕಾಮಬಾಣವನ್ನು ಹೊರಗೆ ತೆಗೆಯುತ್ತಾಳೆ. ಆ ಬಾಣದ ರಹಸ್ಯವೇನೆಂದರೆ, ಇದು ಯಾರ ಮೇಲೆ ಪ್ರಯೋಗವಾಗುತ್ತದೆಯೋ ಅವರು ತಕ್ಷಣವೇ ಮೋಹಕ್ಕೆ ಒಳಗಾಗಿ ಪ್ರಾಣವನ್ನೇ ಬಿಡಬಹುದು ಅಥವಾ ಇಡೀ ಶಕ್ತಿ ನಾಶವಾಗುತ್ತದೆ. ಅವಳು ಈ ಬಾಣವನ್ನು ಹನುಮಂತನ ಮೇಲೆ ಬಿಟ್ಟಾಗ ತಕ್ಷಣವೇ ಶ್ರೀರಾಮನು ಎಚ್ಚರಗೊಂಡು ಹನುಮಂತನನ್ನು ತಡೆದು, ಹನುಮ ನಿಲ್ಲು, ಇವಳು ಶತ್ರು ಅಲ್ಲ, ನನ್ನ ಭಕ್ತ ಎಂದು ಹೇಳುತ್ತಾನೆ. ಚಂದ್ರಸೇನ ಶ್ರೀರಾಮನ ಕಂಡು ಬಾಣವನ್ನು ಕೆಳಗಿಳಿಸಿ ತನ್ನ ಪ್ರೇಮ ನಿವೇದನೆಯನ್ನು ಹೇಳಿಕೊಳ್ಳುತ್ತಾಳೆ. ತನ್ನನ್ನು ಮದುವೆಯಾಗುವಂತೆ ಪ್ರಭು ಶ್ರೀರಾಮಚಂದ್ರನಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾಳೆ. ಇಲ್ಲಿ ಶ್ರೀರಾಮಚಂದ್ರನಿಗೆ ಧರ್ಮ ಸಂಕಟ ಎದುರಾಗುತ್ತದೆ. ಏಕೆಂದರೆ ಈ ಅವತಾರದಲ್ಲಿ ಶ್ರೀರಾಮನು ಏಕಪತ್ನಿ ವ್ರತಸ್ಥ, ಕೇವಲ ಸೀತೆಯನ್ನು ಮಾತ್ರ ಮದುವೆಯಾಗುವ ಪ್ರತಿಜ್ಞೆ ಮಾಡಿದವನು. ಶ್ರೀರಾಮನು ಚಂದ್ರಸೇನನಿಗೆ ಹೇಳುತ್ತಾರೆ, ದೇವಿ, ಈ ಜನ್ಮದಲ್ಲಿ ನಾನು ಸೀತೆಯನ್ನು ಬಿಟ್ಟು ಬೇರೆ ಯಾರನ್ನೂ ವಿವಾಹವಾಗಲಾರೆ. ಆದರೆ ನಿನ್ನ ಭಕ್ತಿಯ ಮತ್ತು ಪ್ರೇಮ ನಿಷ್ಕಲಂಕವಾದುದು. ಆದ್ದರಿಂದ ಮುಂದಿನ ದ್ವಾಪರ ಯುಗದಲ್ಲಿ ನಾನು ಶ್ರೀಕೃಷ್ಣನಾಗಿ ಅವತರಿಸಿದಾಗ ನಿನ್ನನ್ನು ಸತ್ಯಭಾಮೆಯಾಗಿ ವಿವಾಹವಾಗುತ್ತೇನೆ ಎಂದು ವಚನ ನೀಡುತ್ತಾನೆ. ಚಂದ್ರಸೇನ ಸಂತೋಷದಿಂದ ರಾಮನ ಪಾದಗಳಿಗೆ ನಮಸ್ಕರಿಸಿ ರಾಮ ಲಕ್ಷ್ಮಣರು ಪಾತಾಳ ಲೋಕದಿಂದ ಸುರಕ್ಷಿತವಾಗಿ ಹೊರಹೋಗಲು ರಹಸ್ಯ ದಾರಿಯನ್ನು ಸಹ ತೋರಿಸಿಕೊಡುತ್ತಾಳೆ. ವೀಕ್ಷಕರೇ, ರಾಮಾಯಣದ ಈ ಅದ್ಭುತ ಕಥೆ ನಮಗೆ ಶ್ರೀರಾಮನ ಧರ್ಮನಿಷ್ಠೆ ಮತ್ತು ಮುಂದಿನ ಯುಗದ ಮಹಾಭಾರತದ ಕೃಷ್ಣಾವತಾರಕ್ಕೆ ಇದ್ದ ರಹಸ್ಯ ಕೊಂಡಿಯನ್ನು ತೋರಿಸುತ್ತದೆ. ರಾಮಾಯಣದ ಈ ಅತ್ಯಂತ ಅಪರೂಪದ ಕತೆ ಮುಂಚೆ ಗೊತ್ತಿತ್ತಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಜೈ ಶ್ರೀರಾಮ್.